Good morning, dear student. Welcome to today's session. So, today we will start the physical world part 2. So, in our previous class, we have learned about what you meant by physics. You know that physics is a very exciting subject and it is a branch of science which deals with the study of nature and its natural phenomena. Okay, so and we have learned the word physics came from Greek word physis. The meaning of physis is nature. Okay, so and we have also learned the word science which came from Latin word scientia. The meaning of the word scientia is to know ಅಂದರೆ ಅರ್ಥ ಮಾಡ್ಕೊಳ್ಳೋದು. ಓಕೆ, ಸೊ ಸೈನ್ಸ್ ಇಸ್ ಎ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಫೆನಾಮಿನಾ. ಅಂದರೆ ನಮ್ಮ ಸುತ್ತಮುತ್ತ ಆಗುವಂಥ ಒಂದು ನ್ಯಾಚುರಲ್ ಫೆನಾಮಿನಾನ ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೊಳ್ಳೋ ಅಂತ ಅನ್ನೋದಕ್ಕೆ ನಾವು ಸೈನ್ಸ್ ಅಂತ ನೇಮ್ ಮಾಡ್ತೀವಿ. ಓಕೆ, ಸೊ ವಾಟ್ ಇಸ್ ದಟ್ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು, ದಟ್ ಈಸ್ ದ ಕ್ವಶನ್. ಕರೆಕ್ಟಾ? ಸೊ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಎಷ್ಟು ಸಾಧ್ಯನೋ ಅಷ್ಟು ಡೀಟೇಲ್ ಆಗಿ ಡೆಪ್ತ್ ಆಗಿ ನಮ್ಮ ಸುತ್ತಮುತ್ತ ನಡೆಯುವಂಥ ನ್ಯಾಚುರಲ್ ಫೆನಾಮಿನಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸೈನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ನಾಲೆಡ್ಜ್ ಇಸ್ ಯೂಸ್ಡ್ ಟು ಪ್ರಿಡಿಕ್ಟ್ ಆ್ಯಂಡ್ ಮಾಡಿಫೈ ಆ್ಯಂಡ್ ಕಂಟ್ರೋಲ್ ದ ಫೆನಾಮಿನಾ. ಈಗ ಸುನಾಮಿ ಆಗುತ್ತೆ ಅಂತ ನಾವು ಸುನಾಮಿ ಇಟ್ಸ್ ಎ ನ್ಯಾಚುರಲ್ ಪ್ರೊಸೆಸ್. ಕರೆಕ್ಟಾ? ಸೊ ನಾವು ಜಸ್ಟ್ ಅದನ್ನು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಯಾವಾಗ ಸುನಾಮಿ ಆಗುತ್ತೆ, ಯಾವಾಗ ಚಂಡಮಾರುತ ಆಗುತ್ತೆ. ಈಗ ನ್ಯೂಸ್ ಚಾನಲ್ಸಲ್ಲೆಲ್ಲ ಹೇಳ್ತಾರೆ, ನಿಮಗೆ ನೆನಪಿದೆಯಾ ಈ ಕ್ಲೈಮೇಟ್ ಚೇಂಜಸ್ ಆಗೋದ್ರ ಬಗ್ಗೆ. ಸೊ ಹೇಗೆ ಗೊತ್ತಾಗುತ್ತೆ ಅವರಿಗೆ? ಸೊ ಇಟ್ಸ್ ಆಲ್ ಬಿಲಾಂಗ್ ಟು ದ ಸೈನ್ಸ್. ಓಕೆ, ಸೊ ಅಂದರೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರಿಡಿಕ್ಟಿಂಗ್, ಮಾಡಿಫೈಯಿಂಗ್, ಕಂಟ್ರೋಲಿಂಗ್ ದ ಫೆನಾಮಿನಾ ವಿ ಕ್ಯಾನ್ ಪ್ರಿಡಿಕ್ಟ್. ಸೊ ಈಗ ಇನ್ನು 4 ದಿನ ಮಳೆ ಹೀಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ಪ್ರಿಡಿಕ್ಟ್ ಮಾಡ್ಬೋದು ಓನ್ಲಿ ವಿ ಅಂಡರ್ಸ್ಟ್ಯಾಂಡ್ ದ ಸೈನ್ಸ್. ಓಕೆ, ಸೊ ಸೈನ್ಸ್ ಈಸ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಎಕ್ಸ್ಪೆರಿಮೆಂಟಿಂಗ್ ಆ್ಯಂಡ್ ಆಲ್ಸೋ ಪ್ರಿಡಿಕ್ಟಿಂಗ್ ಫ್ರಮ್ ವಾಟ್ ವಿ ಹ್ಯಾವ್ ಸೀನ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ಏನು ನೋಡ್ತೀವಿ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋದ್ರಿಂದ, ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ, ಪ್ರಿಡಿಕ್ಟ್ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಆಗೋವಂಥದ್ದನ್ನು ನಾವು ಕಲಿತಾ ಹೋಗ್ತೀವಿ. ಓಕೆ, ದ ಕ್ಯೂರಿಯಾಸಿಟಿ ಟು ಲರ್ನ್ ಅಬೌಟ್ ದ ವರ್ಲ್ಡ್, ದಟ್ ಈಸ್ ವಾಟ್ ವಿ ಕಾಲ್ಡ್ ಸೈನ್ಸ್. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಲರ್ನ್ ದ ಸೈಂಟಿಫಿಕ್ ಮೆಥಡ್ಸ್. ಓಕೆ, ಸೈಂಟಿಫಿಕ್ ಮೆಥಡ್ ಅಂತ ಹೇಳಿದ್ರೆ ಸೊ ಆ ನ್ಯಾಚುರಲ್ ಫೆನಾಮಿನಾಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮ್ ಸರ್ಟನ್ ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ನ ಆ ಪ್ರೊಸೀಜರ್ನ ಫಾಲೋ ಮಾಡೋದಕ್ಕೆ ನಾವು ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೀವಿ. ಸೊ ಮೇಯ್ನ್ ಆಗಿ ಅಲ್ಲಿ 4 ಮೆಥಡ್ಸ್ ಬರುತ್ತೆ: ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ ಆ್ಯಂಡ್ ದೆನ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ದೆನ್ ಮಾಡೆಲ್ ಮೇಕಿಂಗ್ ಆರ್ ಎಕ್ಸ್ಪೆರಿಮೆಂಟ್, ನೆಕ್ಸ್ಟ್ ಥಿಯರಿಟಿಕಲ್ ಪ್ರಿಡಿಕ್ಷನ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೆ. ಡಿಸ್ಕವರಿ ಆಫ್ ಹ್ಯಾಲೆ ಕಾಮೆಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸಿಸ್ಟಮ್ಯಾಟಿಕ್ ಆರ್ ಸೈಂಟಿಫಿಕ್ ಮೆಥಡ್ ಅಂತ. ಓಕೆ, ಆ್ಯಂಡ್ ಆಲ್ಸೋ ಡಿಸ್ಕವರಿ ಆಫ್ ನೆಪ್ಚೂನ್, ದ ಪ್ಲಾನೆಟ್ ನೆಪ್ಚೂನ್, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ಮೆಥಡ್. ಸೊ ಅಲ್ಲೇನಾಗುತ್ತೆ, ಇನಿಷಿಯಲಿ ಸಿಸ್ಟಮ್ಯಾಟಿಕ್ ಆಗಿ ಅಬ್ಸರ್ವೇಷನ್ ಮಾಡ್ತಾರೆ. ಅದಾದಮೇಲೆ ಲಾಜಿಕಲ್ ಆಗಿ ಅಂದರೆ ಏನು ಫೈಂಡ್ ಔಟ್ ಮಾಡಬೇಕು, ಏನು ವಾಟ್ ವಿ ಹ್ಯಾವ್ ಟು ಪ್ರಿಡಿಕ್ಟ್ ಅನ್ನೋದನ್ನ ಡಿಸ್ಕಸ್ ಮಾಡ್ತಾರೆ. ಅದಾದಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಡೇಟಾ ಕಲೆಕ್ಟ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಸೊ ದೆರ್ ಆರ್ ಪ್ಲೆಂಟಿ ಆಫ್ ಸ್ಟೆಪ್ಸ್ to get the theoretical prediction about something. Okay, so after that we have learned unification and reductionism. Unification ಅಂದರೆ ಏನಿಲ್ಲ, ಈಗ ಜಸ್ಟ್ ನಾವು ಒಂದು ಈ ಫಿಸಿಕ್ಸಲ್ಲಿ ಒಂದು ಕಾನ್ಸೆಪ್ಟಿಗೂ ಇನ್ನೊಂದು ಕಾನ್ಸೆಪ್ಟಿಗೂ ತುಂಬ ಲಿಂಕ್ ಇರುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಇದೆರಡಕ್ಕೂ ತುಂಬ ಇಂಟರ್ ರಿಲೇಷನ್ ಇರುತ್ತೆ. ಸೊ ಇನಿಷಿಯಲ್ ಡೇಸಲ್ಲಿ ಅದೆರಡರ ಮಧ್ಯೆ ಇರೋಂಥ ರಿಲೇಷನ್ಸ್ ಗೊತ್ತಿರಲ್ಲ. ಸೊ ಅದಕ್ಕೆ ಓರಿಯಸ್ಟೆಡ್ ಅನ್ನೋ ಒಂದು ಫ್ಯಾರಡೆ, ಓರಿಯಸ್ಟೆಡ್, ಈ ಥರ ಸೈಂಟಿಸ್ಟ್ ಏನು ಮಾಡ್ತಾರೆ, ಸಮ್ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡಿ ದೆರ್ ಈಸ್ ಎ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಮ್ಯಾಕ್ಸ್ವೆಲ್ ಇನ್ನೊಂದು ಹೊಸ ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ತಾರೆ. ಸೊ ಇಲ್ಲಿ ಏನಾಗಿದೆ, ಯುನಿಫಿಕೇಷನ್ ಅಂದರೆ 2 ಸಿಂಪಲ್ ಕಾನ್ಸೆಪ್ಟ್ನ ಕಂಬೈನ್ ಮಾಡಿ ಒಂದು ಹೊಸ ಕಾನ್ಸೆಪ್ಟ್ನ ಇನ್ವೆಂಟ್ ಮಾಡೋದಕ್ಕೆ ಯುನಿಫಿಕೇಷನ್ ಅಂತ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಕಂಬೈನಿಂಗ್ 2 ಡಿಫ್ರೆಂಟ್ ಕಾನ್ಸೆಪ್ಟ್ ಇಂಟು ಸಿಂಗಲ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ವಿ ಕಾಲ್ಡ್ ಯುನಿಫಿಕೇಷನ್. ಅದೇ ಥರ ರಿಡಕ್ಷನಿಸಮ್ ಅಂದರೆ, ಈಗ ನಾವು ಅಟ್ ಎ ಟೈಮ್ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ನ ಸ್ಟಡಿ ಮಾಡೋಕ್ಕಾಗಲ್ಲ. ಈಗ ಅಟ್ ಎ ಟೈಮ್ ಯೂನಿವರ್ಸ್ ಬಗ್ಗೆ ನಾವು ಕಲಿಯೋಕ್ಕಾಗಲ್ಲ. ಸೊ ಸ್ಮಾಲ್ ಪಾರ್ಟಿಕಲ್ಸ್ ಬಗ್ಗೆ ಕಲಿತು ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ಬೋದು ಒಂದು ಡಿಫ್ರೆಂಟ್ ಒಂದು ಬಲ್ಕ್ ಕಾನ್ಸೆಪ್ಟಿಗೆ. ಸೊ ಇಲ್ಲಿ
ಥರ್ಮೋಡೈನಮಿಕ್ಸ್ನ ಎಕ್ಸಾಂಪಲ್ ತೊಗೊಬೋದು. ಥರ್ಮೋಡೈನಮಿಕ್ಸ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅ ಹ್ಯೂಜ್ ಕಾನ್ಸೆಪ್ಟ್ ಓಕೆ. ಸೊ ಬಟ್ ನಾವು ಜಸ್ಟ್ ಬೈ ಸ್ಟಡಿಯಿಂಗ್ ಎಂಟ್ರೋಪಿ ಎಂಥಾಲ್ಪಿ ಈ ಥರ ಸಿಂಪಲ್ ಕಾನ್ಸೆಪ್ಟ್, ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಒಂದು ಗ್ಲಾಸ್ ರಾಡ್ನ ಕನ್ಸಿಡರ್ ಮಾಡ್ತೀರಾ, ಆ ಗ್ಲಾಸ್ ರಾಡ್ನ ಹೀಟ್ ಮಾಡ್ತೀರಾ, ಬರ್ನರ್ ಹತ್ರ ಇಟ್ಕೊಂಡು ಹೀಟ್ ಮಾಡ್ತೀರಾ. ಹೀಟ್ ಮಾಡಬೇಕಾದ್ರೆ ನಿಮ್ಮ ಕೈಗೆ ಅದು ಸುಡ್ತಿರೋ ಥರ ಸೆನ್ಸ್ ಆಗುತ್ತೆ, ಹಾಟ್ ಫೀಲ್ ಆಗುತ್ತೆ, ಕರೆಕ್ಟಾ? ಸೊ ಯಾಕಂತ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ಸೊ ಎಲೆಕ್ಟ್ರಾನ್ಸ್ಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಬಿಕಾಸ್ ವಿ ಆರ್ ಕನ್ಸಿಡರ್ ಮೆಟಾಲಿಕ್ ರಾಡ್. ಸೊ ಮೆಟಲಲ್ಲಿ ಏನಾಗ್ತಿರುತ್ತೆ, ಆಟಮ್ಸ್ ಆರ್ ಟೈಟಾಗಿ ಬಾಂಡ್ ಆಗಿರುತ್ತೆ. ಸೊ ನೈಬರಿಂಗ್ ಆಟಮ್ಸ್ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಹೀಟ್ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಪಕ್ಕದಲ್ಲಿರೋ ಆಟಮ್ಸಿಗೆ. ಸೊ ಹಾಗಾಗಿ ನೀವು ಒನ್ ಎಂಡಲ್ಲಿ ಹೀಟ್ ಮಾಡ್ತಿದ್ರೆ ಅನದರ್ ಹೆಂಡಲ್ಲಿ ನೀವು ಇಟ್ಕೊಂಡಿರೋಂಥ ಕೈ ಕೂಡ ಅಲ್ಲಿ ಹೀಟ್ನ ಸೆನ್ಸ್ ಮಾಡುತ್ತೆ. ಓಕೆ, ಸೊ ನಾವಲ್ಲಿ ಆ ಕಂಪ್ಲೀಟ್ ರಾಡ್ನ ಸ್ಟಡಿ ಮಾಡೋದಕ್ಕಂದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟ್ ನಾವು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡಿಕೊಂಡು ಸೊ ವೈಲ್ ಹೀಟಿಂಗ್ ಹೌ ದ ಆಟಮ್ಸ್ ಬಿಹೇವ್ ಅಂತ ನಾವು ಕಲ್ತ್ಕೊಂಡು ಅದನ್ನು ಕಂಪ್ಲೀಟ್ ರಾಡ್ಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು. ಸೊ ಈ ಕಾನ್ಸೆಪ್ಟ್ನ ನಾವು ರಿಡಕ್ಷನಿಸಮ್ ಅಂತ ಹೇಳ್ತೀವಿ. ಅಂದರೆ ಪ್ರಾಪರ್ಟಿ ಆಫ್ ಕಾಂಪ್ಲೆಕ್ಸ್ ಸಿಸ್ಟಮ್ನ ಇನ್ ಟರ್ಮ್ಸ್ ಆಫ್ ಸಿಂಪಲ್ ಪಾರ್ಟಲ್ಲಿ ಸ್ಟಡಿ ಮಾಡೋದನ್ನ ರಿಡಕ್ಷನಿಸಮ್ ಅಂತ ಹೇಳ್ತೀವಿ. ಸೊ ಟುಡೇ we will understand next concept. The today's concept is domains of physics and scope of physics and also excitement of physics. ಓಕೆ, ಅಂದರೆ ನಾವೀಗ ಸೋಫಾರ್ ಈಗ ನಾವು ಲಾಸ್ಟ್ ಕ್ಲಾಸಲ್ಲೆಲ್ಲ ಒಂದಷ್ಟು ಫಿಸಿಕ್ಸ್ ಬಗ್ಗೆ ಏನೋ ಫಿಸಿಕ್ಸ್ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ, ಯಾಕೆ ಫಿಸಿಕ್ಸ್ ಅಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ನೋಡಿದ್ವಿ ಅಲ್ಲ. ಸೊ ಇಲ್ಲೇ ನಮಗೆ ಈ ಕ್ಲಾಸಲ್ಲಿ ನಮಗೆ ಸೊ ಯಾಕೆ ಫಿಸಿಕ್ಸ್ ಇಸ್ ಅ ಎಕ್ಸೈಟಿಂಗ್ ಸಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ವಿ ಲರ್ನ್ ಅಬೌಟ್ ದ ಸ್ಕೋಪ್ ಆಫ್ ಫಿಸಿಕ್ಸ್. ಸೊ ಹೇಗಿರುತ್ತೆ ಸ್ಕೋಪ್ ಫಿಸಿಕ್ಸ್ ಅಂದರೆ ದ ಸಬ್ಜೆಕ್ಟ್ ವೈಸ್ ನಾವು ಹೇಗೆ ಕಲಿತೀವಿ ಫಿಸಿಕ್ಸ್ನ. ಸೊ ಅದೇ ಥರ ವಾಟ್ ಆರ್ ದ ಡೊಮೈನ್ಸ್ ಆಫ್ ಫಿಸಿಕ್ಸ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಡೊಮೈನ್ಸ್ ಆಫ್ ಫಿಸಿಕ್ಸ್. So in physics there are mainly 3 domains of physics. So the first one is macroscopic domain and microscopic domain, and the third one is mesoscopic domain. Okay, so 3 domains ಇರುತ್ತೆ ಇಲ್ಲಿ. ಓಕೆ, ಸೊ ಸಮಥಿಂಗ್ ವಿಚ್ ಇಸ್ ಇಲ್ಲಿ ಮ್ಯಾಕ್ರೋಸ್ಕೋಪಿಕ್ ಡೊಮೈನ್ ಅಂತ ಹೇಳಿದ್ರೆ ದ ವರ್ಡ್ ಮ್ಯಾಕ್ರೋ ಅಂತ ಹೇಳಿದ್ರೆ ಇಟ್ ಈಸ್ ಕ್ವೈಟ್ ಬಿಗರ್, ಕರೆಕ್ಟಾ? ಸೊ ದಟ್ ಮೀನ್ಸ್ ದ ಸೈಜ್ ವೈಸ್ ಬಿಗ್ ಇನ್ ಸೈಜ್ ಅಂತ ಕನ್ಸಿಡರ್ ಮಾಡ್ಬೋದು. ಸಮಥಿಂಗ್ ವಿಚ್ ಇಸ್ ಸ್ಕೋಪ್ ಇಸ್ ಬಿಗ್, ದಟ್ ಈಸ್ ವಾಟ್ ವಿ ಕಾಲ್ಡ್ ಮ್ಯಾಕ್ರೋಸ್ಕೋಪಿಕ್. The branch of physics which deals with macroscopic phenomena such as mechanics, optics, electrodynamics, it is called macroscopic domain. Okay, so macroscopic domain anta helidre it includes the phenomena at the terrestrial as well as celestial scales anta ಹೇಳ್ತೀವಿ. Terrestrial ಅಂದ್ರೆ ಏನು ಇಲ್ಲ, the things which we see around us, ಅಂದ್ರೆ ನಮ್ಮ ಸುತ್ತಮುತ್ತ. ಈಗ ನಾವು ಬಿಲ್ಡಿಂಗ್ ನೋಡ್ತೀವಿ, we can see the tree, we can see the animals, we can see the persons. Okay, so we can see this bench and chair. Okay, so these are called terrestrial bodies. Celestial anta helidre so star, galaxy, planet, so these are all comes under celestial bodies. So macroscopic anta helidre the study of terrestrial as well as celestial astronomic scale ಅಲ್ಲಿ ಸ್ಟಡಿ ಮಾಡೋವಂಥದ್ದು, ನಮ್ಮ ಕಣ್ಣಿಗೆ ಕಾಣಿಸೋವಂಥದ್ದು ಅಥವಾ ನಾವು ಸೈಜ್ ಸ್ವಲ್ಪ ಬಿಗ್ ಸೈಜಲ್ಲಿರುವಂಥದ್ದು, ಇದನ್ನು ನಾವು ಮ್ಯಾಕ್ರೋಸ್ಕೋಪಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಮ್ಯಾಕ್ರೋ ಮೀನ್ಸ್ ದ ಸೈಜ್ ಅಂದರೆ ಬಿಗ್ ಇನ್ ಸೈಜ್. ಓಕೆ, ಸೊ ಮ್ಯಾಕ್ರೋಸ್ಕೋಪಿಕ್ ಡೊಮೈನ್ಸ್ ಇನ್ಕ್ಲೂಡ್ ದ ಫೆನಾಮಿನಾ. ಅಂದರೆ ಈಗ ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಮೆಕ್ಯಾನಿಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ರಿಲೇಟೆಡ್ ಟು ಮೋಷನ್. ಆಪ್ಟಿಕ್ಸ್ ಅಂತ ಹೇಳಿದ್ರೆ ಲೈಟ್, ವಿ ಕ್ಯಾನ್ ಸಿ ದ ಲೈಟ್. ಸೊ ಲೈಟ್ ರಿಲೇಟೆಡ್ ವಿ ಕ್ಯಾನ್ ಸಿ ದ ರೈನ್ಬೋ, ಇಟ್ ಈಸ್ ದ ಫಾರ್ಮೇಷನ್ ಆಫ್ ರೈನ್ಬೋ, ಇಟ್ ಇಸ್ ಬಿಕಾಸ್ ಡ್ಯೂ ಟು ಲೈಟ್. ಓಕೆ, ಇಂಟ್ರಾಕ್ಷನ್ ಆಫ್ ಲೈಟ್ ಓಕೆ ವಿತ್ ಮಾಯ್ಶ್ಚರ್, ಅಂದರೆ ವಾತಾವರಣದಲ್ಲಿರುವಂಥ ಮಾಯ್ಶ್ಚರ್ ಜೊತೆ ಲೈಟ್ ರಿಯಾಕ್ಟ್ ಆಗಿ ಸೊ ಕಲರ್ ಫಾರ್ಮೇಷನ್ ಆಗೋದನ್ನು ನಾವು ರೈನ್ಬೋ ಅಂತ ಹೇಳ್ತೀವಿ. ವಿ ಕ್ಯಾನ್ ಸಿ ದ ರೈನ್ಬೋ, ಕರೆಕ್ಟಾ? ಸೊ ಹಾಗಾದರೆ ಇಟ್ ಈಸ್ ಅ ಮ್ಯಾಕ್ರೋಸ್ಕೋಪಿಕ್. ಆ್ಯಂಡ್ ಎಲೆಕ್ಟ್ರೋಡೈನಮಿಕ್ಸ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅಂದರೆ ಮೋಟಾರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಮೋಟಾರ್ಸ್, ಎಲೆಕ್ಟ್ರಿಕ್ ಜನ್ರೇಟರ್, ಇವೆಲ್ಲ ನಾವು ಈಸಿಯಾಗಿ ನೋಡ್ಬೋದು. ಅಂಥದ್ದನ್ನು ನಾವು ಮ್ಯಾಕ್ರೋಸ್ಕೋಪಿಕ್ ಡೊಮೈನಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೈಕ್ರೋಸ್ಕೋಪಿಕ್ ಡೊಮೈನ್. ಸೊ ಮೈಕ್ರೋ ಅಂತ ಹೇಳಿದ್ರೆ ವೆರಿ ಸ್ಮಾಲ್ ಇನ್ ಸೈಜ್, ಕರೆಕ್ಟಾ? So the domain which include the molecules, atoms and nuclear phenomena ಅಂತ ಹೇಳಿದ್ರೆ the branch of physics which deals with the microscopic phenomena. So microscopic phenomena ಅಂತ ಹೇಳಿದ್ರೆ atoms, molecules, nuclear phenomena, ಕರೆಕ್ಟಾ? ಸೊ ಇಲ್ಲಿ ಆಟಮ್ಸ್ನ ನಾವು ವಿ ಕಾಂಟ್ ಸಿ ದ ಆಟಮ್ಸ್ ಅಂದರೆ ನಮ್ಮ ನೇಕೆಡ್ ಐಯಲ್ಲಿ
ಬರೀ ಕಣ್ಣಲ್ಲಿ ನಾವು ಈಸಿಯಾಗಿ ವಿ ಕಾಂಟ್ ಸಿ ದ ಸ್ಟ್ರಕ್ಚರ್ ಆಫ್ ಅ ಆಟಮ್, ಕರೆಕ್ಟಾ? ಸೊ ಡೂ ಯು ಸಿ ಅ ಮಾಲಿಕ್ಯೂಲ್ ವಿತ್ ಯುವರ್ ನೇಕೆಡ್ ಐ? ಸೊ ಅಫ್ಕೋರ್ಸ್ ನೋ, ಆಗಲ್ಲ. ಸೊ ಇಮ್ಯಾಜಿನ್ ಹೌ ಸ್ಮಾಲ್ ಥಿಂಗ್ ದಿಸ್ ಮೈಕ್ರೋಸ್ಕೋಪಿಕ್ ಡೊಮ್ಯಾನ್ಸ್ ಡೀಲ್ ವಿತ್. ಓಕೆ, ಸೊ ಇಷ್ಟು ಸ್ಮಾಲ್ ಆಟಮ್ಸ್, ಸ್ಮಾಲ್ ನ್ಯೂಕ್ಲಿಯಸ್ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಂಥ ಕಾನ್ಸೆಪ್ಟ್ಸಿಗೆ ನಾವು ಮೈಕ್ರೋಸ್ಕೋಪಿಕ್ ಡೊಮೈನ್ಸ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೀಸೋಸ್ಕೋಪಿಕ್ ಡೊಮೈನ್ಸ್. ಸೊ ಇಟ್ ಇಸ್ ಅ ಲೈಸ್ ಬಿಟ್ವೀನ್ ಮ್ಯಾಕ್ರೋ ಆ್ಯಂಡ್ ಮೈಕ್ರೋ. ಅಂದರೆ ಮ್ಯಾಕ್ರೋಸ್ಕೋಪಿಕ್ ಅಂತ ಹೇಳಿದ್ರೆ ಸೈಜ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಮೈಕ್ರೋಸ್ಕೋಪಿಕ್ ಅಂತ ಹೇಳಿದ್ರೆ ವೆರಿ ನೆಗ್ಲಿಜಬಲ್ ಅಂದರೆ ವಿ ಕಾಂಟ್ ಸಿ ದ ಆಟಾಮಿಕ್ ಸ್ಟ್ರಕ್ಚರ್ ಬೈ ನೇಕೆಡ್ ಐ. ಈಸಿಯಾಗಿ ನಾವು ನೋಡೋಕ್ಕಾಗದೇ ಇರೋಂಥದ್ದನ್ನ ಮೈಕ್ರೋಸ್ಕೋಪಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಮೀಸೋಸ್ಕೋಪಿಕ್ ಅಂತ ಹೇಳಿದ್ರೆ ಇಟ್ ಈಸ್ ನೈದರ್ ಟು ಬಿಗ್ ನಾಟ್ ಟು ಸ್ಮಾಲ್. ಓಕೆ, ಸೊ ಮೀಸೋಸ್ಕೋಪಿಕ್ ಡೊಮೈನ್ಸ್ ಡೀಲ್ಸ್ ವಿತ್ ಫ್ಯೂ ಬಂಚ್ ಆಫ್ ಆಟಮ್ಸ್, ಅಂದರೆ ಗ್ರೂಪ್ ಆಫ್ ಆಟಮ್ಸ್ ಬಗ್ಗೆ ಅಥವಾ ಹಂಡ್ರೆಡ್ಸ್ ಆಫ್ ಆಟಮ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಮೀಸೋಸ್ಕೋಪಿಕ್ ಡೊಮೈನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅನ್ ಎಕ್ಸೈಟಿಂಗ್ ಫೀಲ್ಡ್ ಟು ರಿಸರ್ಚ್. ಈಗ ರಿಸರ್ಚರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅಲ್ಲಿ ಇಲ್ಲಿ ಮೀಸೋಸ್ಕೋಪಿಕ್ ಡೊಮೈನ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಮ್ಯಾಟರ್ ವಿಚ್ ಇಸ್ ಮೇಡ್ ಅಪ್ ಆಫ್, I will write only one words or I can't see right here. Okay, matter which is made up of molecules. Okay, and then molecule. So molecules anta ಹೇಳಿದ್ರೆ again it made up of atoms. So atoms made up of nucleus, correct? So matter, we can see the matter. So it comes under macroscopic domain. Okay, macroscopic domain ಅಲ್ಲಿ ಬರುತ್ತೆ. So but we can't see the molecule, atoms and nucleus. So these are all comes under microscopic domain. Okay, so is this clear? ಸೊ ಮೀಸೋ ಅಂತ ಹೇಳಿದ್ರೆ ಇದೆರಡರ ಮಧ್ಯೆ, ಮ್ಯಾಟರ್ ಮತ್ತು ಮಾಲಿಕ್ಯೂಲ್ ಮಧ್ಯೆ ಒಂದು ಸ್ಟೇಟ್ ಬರುತ್ತೆ. ಆ ಸ್ಟೇಟ್ನ ಸ್ಟಡಿ ಮಾಡೋ ಡೊಮೈನಿಗೆ ನಾವು ಮೀಸೋಸ್ಕೋಪಿಕ್ ಡೊಮೈನ್ ಅಂತ ಹೇಳ್ತೀವಿ. ಓಕೆ, ಸೊ ದೆರ್ ಆರ್ 3 ಮೇನ್ಲಿ. ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ಸಲ್ಲಿ ಓನ್ಲಿ 2 ಡೊಮೈನ್ಸ್ ಅಂತ ಕನ್ಸಿಡರ್ ಮಾಡೋದು, ಬಟ್ ಆ್ಯಕ್ಚುಲ್ ಆಗಿ ದೆರ್ ಆರ್ 3 ಡೊಮೈನ್ಸ್: ಮ್ಯಾಕ್ರೋಸ್ಕೋಪಿಕ್, ಮೀಸೋಸ್ಕೋಪಿಕ್ ಆ್ಯಂಡ್ ಮೈಕ್ರೋಸ್ಕೋಪಿಕ್ ಡೊಮೈನ್. ಮ್ಯಾಕ್ರೋಸ್ಕೋಪಿಕ್ ಅಂತ ಹೇಳಿದ್ರೆ ವಿ ಕ್ಯಾನ್ ಸಿ, ಈಸಿಯಾಗಿ ನಾವು ನೋಡ್ಬೋದು ಮ್ಯಾಟರ್, ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಮೈಕ್ರೋಸ್ಕೋಪಿಕ್ ಅಂತ ಹೇಳಿದ್ರೆ ವಿ ಕಾಂಟ್ ಸಿ ದ ಸ್ಟ್ರಕ್ಚರ್ ಆಫ್ ಆಟಮ್, ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್, ದ ಸ್ಟಡಿ ಆಫ್ ಅಟಾಮಿಕ್, ಮಾಲಿಕ್ಯುಲರ್, ನ್ಯೂಕ್ಲಿಯರ್, the phenomena. These are all comes under microscopic domain. And mesoscopic anta ಹೇಳಿದ್ರೆ it lies between the macroscopic and microscopic. Our study of group of atoms is called mesoscopic domains. Okay, so let us move on to the scope of physics. So this scope of physics, it covers many branches of physics. Okay, it covers mechanics and it covers thermodynamics. Again it covers optics as well as atomic structures. Okay, so nuclear physics, atomic physics. Okay, so andre scope of physics anta ಹೇಳಿದ್ರೆ it is very wide range irutte. Okay, not only it doesn't stick on to only one branch. Okay, so it deals with mechanics, thermodynamics as well as electrodynamics and optics, nuclear and atomic physics. ಸೊ ಇದು ಎಲ್ಲದ್ರ ಬಗ್ಗೆ ವೈಡ್ ರೇಂಜ್ ಆಗಿ ಸ್ಟಡಿ ಮಾಡೋದ್ರಿಂದ ಸ್ಕೋಪ್ ಆಫ್ ಫಿಸಿಕ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಈಸ್ ವೈಡ್ ರೇಂಜ್. ಓಕೆ, ದ ಫಸ್ಟ್ ಒನ್ ಈಸ್ ಇಟ್ ಎಕ್ಸ್ಪ್ಲೈನ್ಸ್ ಅಟಾಮಿಕ್ ಫೆನಾಮಿನಾ ಟು ಆಸ್ಟ್ರೋನಾಮಿಕ್ ಫೆನಾಮಿನಾ. ಸಿ, ಇಟ್ ಈಸ್ ಅ ಎಲೆಕ್ಟ್ರಾನ್. ಓಕೆ, ಸೊ ಸ್ಟ್ರಕ್ಚರ್ ಆಫ್ ಎಲೆಕ್ಟ್ರಾನ್. So here we have to concentrate mainly on physical quantities like length, mass, time as well as energy. Okay, so if you consider an electron and measure the radius of electron, so electron radius, it's about 10 to the power of minus 14 to minus 15 ಇರುತ್ತೆ. ಓಕೆ, ಸೊ ಅಲ್ಲಿಂದ ನಾವು ಇದನ್ನು ಸ್ಟಡಿ ಮಾಡ್ಬೋದು ಫಿಸಿಕ್ಸಲ್ಲಿ. ಅದೇ ಥರ ಸೆಲೆಸ್ಟ್ರಿಯಲ್ ಬಾಡೀಸ್ನ ಕನ್ಸಿಡರ್ ಮಾಡಿದ್ರೆ, ಸೊ ಮ್ಯಾಕ್ಸಿಮಮ್ ಲೆಂತ್ ಯು ಕ್ಯಾನ್ ಹ್ಯಾವ್. ಸೊ ಸೆಲೆಸ್ಟ್ರಿಯಲ್ ಬಾಡೀಸಲ್ಲಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಗ್ಯಾಲಕ್ಸೀಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲಾನೆಟ್ಸ್, ಇಟ್ ಈಸ್ 10 to the power of 26 meters. So power we can write like this also. So I can't write here. So it is 10 to the power of 26 and this is 10 to the power of minus 15 meter. Okay, so we can see, you have to understand one thing here. By using the concept of physics, we can study it is a microscopic domain, it is a macroscopic domain. ಕರೆಕ್ಟಾ? ವೆರಿ ಸ್ಮಾಲ್ ಸೈಜ್ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಆ್ಯಂಡ್ ವೆರಿ ಹ್ಯೂಜ್
ಆ್ಯಂಡ್ ಬಿಗ್ ಬಲ್ಕ್ ಸೈಜ್ ಕೂಡ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಓಕೆ, ಸೊ ದಟ್ಸ್ ವೈ ದ ಸ್ಕೋಪ್ ಆಫ್ ಫಿಸಿಕ್ಸ್ ಇಸ್ ವೆರಿ ವೈಡ್. ಓಕೆ, ವೈಡ್ ರೇಂಜ್ ಆಫ್ ಸ್ಕೋಪ್ ಇದೆ ಫಿಸಿಕ್ಸಿಗೆ. ಇಟ್ ಎಕ್ಸ್ಪ್ಲೈನ್ ದ ಅಟಾಮಿಕ್ ಫೆನಾಮಿನಾ, ಅಂದರೆ ಸ್ಟ್ರಕ್ಚರ್ ಆಫ್ ಎಲೆಕ್ಟ್ರಾನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಫಿಸಿಕ್ಸ್. ಅಟ್ ದ ಸೇಮ್ ಟೈಮ್ ಇಟ್ ಎಕ್ಸ್ಪ್ಲೈನ್ ದ ಆಸ್ಟ್ರೋನಮಿಕ್ ಫೆನಾಮಿನಾ, ಅಂದರೆ ಇಟ್ ಇಸ್ ಇನ್ ದ ರೇಂಜ್ ಆಫ್ 10⁻26. ಜಸ್ಟ್ ಇಮ್ಯಾಜಿನ್ 10 ಮುಂದೆ 26 ಝೀರೋಸ್ನ ಹಾಕೊಳ್ಳಿ, ಎಷ್ಟು ತುಂಬ ಜಾಸ್ತಿ ಇದೆ ಅಷ್ಟು ಮೀಟರ್ ಆಫ್ ಕೂಡ ನಾವು ಈಸಿಯಾಗಿ ಮೆಷರ್ ಮಾಡ್ಬೋದು. ಓಕೆ, ಸೊ ಅಗೈನ್ ಈಗ 10⁻15ಗೆ ಡಿವೈಡೆಡ್ ಬೈ ಸಿ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ವಾಟ್ ಈಸ್ ಸಿ ಈಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ಲೈಟ್. ಸೊ ಸ್ಪೀಡ್ ಆಫ್ ಲೈಟ್ ಅಂತ ಎಷ್ಟಿರುತ್ತೆ? ಇಟ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ನೆಗ್ಲೆಕ್ಟ್ ದಿಸ್ 3. ಸೊ 10 ಎಕ್ಸ್ಪೋನೆನ್ಷಿಯಲ್ನ ಕನ್ಸಿಡರ್ ಮಾಡೋಣ. 10⁸ ಆಯಿತು. ಸೊ ಡಿವೈಡೆಡ್ ಬೈ 10⁸ ಅಂತ ಹೇಳಿದ್ರೆ ಇಟ್ ಈಸ್ 10⁻, ಮೈನಸ್ ಮೇಲ್ಗಡೆ ತೊಗೊತೀರಾ, ಇಟ್ ಈಸ್ 22 to 23 ಇರುತ್ತೆ. ಸೊ ಬಿಕಾಸ್ ನೀವು 10⁻−14 ಅಂತಲೂ ತೊಗೊಬೋದು, ಬಿಕಾಸ್ ಎಕ್ಸಾಕ್ಟ್ ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇಸ್ 10⁻−14. ಓಕೆ, ಆ್ಯಂಡ್ ಲೆಸ್ ಅದಕ್ಕಿಂತನೂ ಕಡಿಮೆನೂ ಇರ್ಬೋದು, ಅದಕ್ಕೆ ನಾನು 15 ತೊಗೊಂಡಿದ್ದೀನಿ. ಓಕೆ, ಸೊ ಡಿವೈಡೆಡ್ ಬೈ 10⁸ ತೊಗೊಂಡ್ರೆ, ಸೊ ಐದರ್ ಇಫ್ ಯು ಕನ್ಸಿಡರ್ 10⁻−14 ಆರ್ -15. ಸೊ ಸೆಕೆಂಡ್ ಟೈಮ್ ಎಷ್ಟಾಗುತ್ತೆ? ನಾವಿಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಟೈಮ್ ಬಿಕಾಸ್ ಇಟ್ ಈಸ್ ಅ ಸ್ಪೀಡ್ ಆಫ್ ಟೈಮ್. ಓಕೆ, ಅಂದರೆ ಸ್ಪೀಡ್ ಆಫ್ ಲೈಟ್ ಮೀಟರ್ ಪರ್ ಸೆಕೆಂಡಲ್ಲಿ ಇರುತ್ತೆ. ಓಕೆ, ಸೊ ಹಾಗಾದರೆ ಲೆಂತ್ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ, ಸೊ ಇಲ್ಲಿ ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ತಿದ್ದೀರಾ. ಓಕೆ, ಸೊ 10⁻, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಮೀಟರ್ ಗೆಟ್ ಕ್ಯಾನ್ಸಲ್, ಇನ್ನು ಉಳಿಯೋದು ಸೆಕೆಂಡ್ ಆಗುತ್ತೆ. ಓಕೆ, ಸೊ ಹಾಗಾದರೆ 10⁻−15 ಡಿನಾಮಿನೇಟರ್ನ ನ್ಯೂಮರೇಟರ್ಗೆ ತೊಗೊಂಡೋದ್ರೆ, ಸೊ ಇದು ಪ್ಲಸ್ ಅಂದರೆ +8 ಇರೋದು -8 ಆಗುತ್ತೆ. ಸೊ 10⁻−22 ಆರ್ -23. ಓಕೆ, ವಾಟ್ ಎವರ್ ಇಟ್ ಇಸ್. ಅದೇ ಥರ ಡಿವೈಡೆಡ್ ಬೈ 10⁸ ತಗೊಳ್ಳಿ. ಸೊ ಹಿಯರ್ ಆಲ್ಸೋ, ಸೊ ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತೆ, 10⁸ ಆಗುತ್ತೆ. ಓಕೆ, it deals with, see observe here, it deals with 10⁻22 seconds to 10⁻18 second. Okay, see I will show you. So ಇಲ್ಲಿ 10⁻−+8ನ ಡಿನಾಮಿನೇಟರ್ನ ನ್ಯೂಮರೇಟರ್ ತೊಗೊಂಡ್ರೆ -8 ಆಗುತ್ತೆ, ಇಟ್ ಈಸ್ 18. ಓಕೆ, ಸೊ ಲೈಟ್ ಅಂದರೆ ದ ಟೈಮ್ ಕ್ಯಾನ್ ಬಿ ಮೆಷರ್ಡ್ 10⁻22 ಸೆಕೆಂಡ್ಸಿಂದ 10⁻18 ಸೆಕೆಂಡ್ವರೆಗೂ ನಾವು ಮೆಷರ್ ಮಾಡ್ಬೋದು. ಓಕೆ, it is -22, sorry, 10 to the power, it is 10⁻−22 second. We can measure the time in 10⁻−22 second. That means 0.000022 zeros ಹಾಕೊಳ್ಳಿ. ಅಷ್ಟು ಕಡಿಮೆ ಟೈಮಿಂದ 10⁻18 ಸೆಕೆಂಡ್, 10 ಮುಂದೆ 18 ಝೀರೋಸ್ನ ಹಾಕೊಳ್ಳಿ, ಅಷ್ಟು ಟೈಮ್ನ ಕೂಡ ನಾವು ಮೆಷರ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್, ಸಿ ಅಬ್ಸರ್ವ್ ಹಿಯರ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್. ಓಕೆ, it is also minus. Okay, -30. So I can't write, andre while typing in WPS it is quite difficult. So it is 10⁻−30 kg. This is the mass of the electron. So ಅಷ್ಟು ಸ್ಮಾಲ್ ಅಮೌಂಟ್ ಆಫ್ ಮಾಸ್ನ ಕೂಡ ಮೆಷರ್ ಮಾಡ್ಬೋದು by using the concept of physics. And observe the galaxy, the universe, on the weight of the, ಅಂದರೆ mass of the universe is, ಈಗ till we measured the mass of the universe, that is 10⁻55 kg. So it deals with the mass range from 10⁻−30 kg. ಅಂದರೆ ಸ್ಮಾಲ್ ಒಂದೇ ಒಂದು ಎಲೆಕ್ಟ್ರಾನ್ ಮಾಸ್ 10⁻−30 kg ಇರುತ್ತೆ, ಅದನ್ನು ಕೂಡ ಮೆಷರ್ ಮಾಡ್ಬೋದು. ದ ಹೋಲ್ ಯೂನಿವರ್ಸ್ ಮಾಸ್ ಈಸ್ 10⁻55 kg, ಅದನ್ನು ಕೂಡ ಮೆಷರ್ ಮಾಡ್ಬೋದು. ಸೊ ಜಸ್ಟ್ ಇಮ್ಯಾಜಿನ್ ಹೌ ವೈಡ್ ರೇಂಜ್ ಆಫ್ ದ ಫಿಸಿಕ್ಸ್. ನಾವು ಫಿಸಿಕ್ಸ್ನ ಎಷ್ಟು ಮೈಕ್ರೋಸ್ಕೋಪಿಕ್ಕಿಂದ ಮ್ಯಾಕ್ರೋಸ್ಕೋಪಿಕ್ವರೆಗೂ ಸ್ಟಡಿ ಮಾಡ್ಬೋದು. ಸೊ ದಿಸ್ ಇಸ್ ದ ಸ್ಕೋಪ್ ಆಫ್ ಫಿಸಿಕ್ಸ್. ಓಕೆ, ಸೊ if they ask for 2 marks, write the scope of physics. You have to write only 4 sentences. The scope of physics is very wide because it covers many branches like thermodynamics, electrodynamics, mechanics, optics, and nuclear physics, and and atomic physics. And the next point is, it explains the atomic phenomena to astronomical phenomena. The length range from 10⁻−15 meter to 10⁻+26 meter. And it deals with the mass range from 10⁻−30 kg to 10⁻
55 plus 55 kg. Okay, and it explains the time range from, so time ಎಷ್ಟಿರುತ್ತೆ, it explains the time range from 10 to the power of minus 22 seconds to 10 to the power of plus 18 seconds. So 10 to the power of plus 18 seconds. Okay, so let's talk about energy. Okay, so energy is very very important. Okay, because so this is actually this while talking about energy, it may be fuel energy or thermal energy or solar energy, whatever it is, basic need actually. Okay, so nuclear energy anta barutte. So nuclear energy na use ಮಾಡಿಕೊಂಡು we can ಅಂದ್ರೆ ಸೊ ವಿ ಕ್ಯಾನ್ ಪ್ರೊವೈಡ್ ದ ಎಲೆಕ್ಟ್ರಿಸಿಟಿ. ಸೊ ಅದನ್ನು ಬೇರೆ ಬೇರೆ ಕಂಟ್ರೀಸ್ ಬೇರೆ ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಸ್ಕೋಪ್ ಆಫ್ ಫಿಸಿಕ್ಸ್. ಸೊ ಸ್ಕೋಪ್ ಆಫ್ ಫಿಸಿಕ್ಸ್ನ ನಾವು ಬೇಸಿಕ್ ಯೂನಿಟ್ಸ್ ಲೆಂತ್, ಟೈಮ್ ಆಸ್ ವೆಲ್ ಆಸ್ ಮಾಸ್ ಆ್ಯಂಡ್ ಎನರ್ಜಿನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಓಕೆನಾ? ಸೊ ಲೆಟ್ ಅಸ್ ಟಾಕ್ ಅಬೌಟ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಓಕೆ, ಸೊ what make the physics is excitement. Okay, it carrying out interesting experiment. Okay, so discovery of secrets of nature. ಸೊ ಸೀಕ್ರೆಟ್ ಆಫ್ ನೇಚರ್ ಅಂತ ಹೇಳಿದ್ರೆ, ಸೊ ನೀವು ಅರ್ಲಿಯರ್ ಸ್ಟೇಜ್ ಅಂದರೆ ನಿಮ್ಮ ಚೈಲ್ಡ್ಹುಡ್ಡಿಂದ ನೋಡಿರೋಂಥ ಕೆಲವೊಂದು ಫೆನಾಮಿನಾಸ್ಗೆ ನಿಮಗೆ ಗೊತ್ತಿರಲ್ಲ ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದಿಸ್. ಸೊ ವೈಲ್ ರೈನಿಂಗ್, ಚಿಕ್ಕ ಮಕ್ಕಳಿದ್ದಾಗಿಂದ ನೋಡಿರ್ತೀರ ಮಳೆ ಬರ್ತಿರೋದು. ವೈ ದ ಶೇಪ್ ಆಫ್ ದ ಡ್ರಾಪ್ಲೆಟ್ ಈಸ್ ಲೈಕ್ ದಿಸ್. ಸೊ ಯಾಕೆ ಡ್ರಾಪ್ಲೆಟ್ ಈ ಶೇಪಲ್ಲಿ ಇರುತ್ತೆ, ವಿ ಡೋಂಟ್ ನೋ. So by understanding the concept of physics you get the answer for that. Okay, so sky always appear andre you most of the time the sky appears blue. So what is the reason? So sky blue na ivattinda ನೋಡ್ತಿದ್ದೀರಾ? ಸೊ ಇಲ್ಲ ಫಸ್ಟ್ ಪಿ ಯು ಸಿಗೆ ಬಂದಾಗ ಮಾತ್ರ ಸ್ಕೈ ಬ್ಲೂ ಕಲರ್ ಅಪಿಯರ್ ಆಗ್ತಿದೆಯಾ? ನೋ, ಯು ಆರ್ ಸಿನ್ಸ್ ಫ್ರಮ್ ಯುವರ್ ಚೈಲ್ಡ್ಹುಡ್ ಯು ಆರ್ ಸೀಯಿಂಗ್ the sky appears blue, but you don't know the reason behind that. So by just observing, just understanding concept of physics, you get the answer for those questions. And while sunset and sun rising, so ಕೆಲವೊಬ್ರು ಸನ್ರೈಸ್ ನೋಡೇ ಇರಲ್ಲ ಬಿಕಾಸ್ ಯು ಆರ್ ವೇಕ್ ಅಪ್ ಅಟ್ 8:30. ಓಕೆ, ಸೊ ಯು ಕಾಂಟ್ ಸಿ ದ ರೆಡ್ಡಿಶ್ ಸ್ಕೈ, ಬಟ್ ಸನ್ಸೆಟ್ ಅಂತೂ ನೋಡಿರ್ತೀರಾ. ಓಕೆ, ಸನ್ರೈಸ್ ಸ್ವಲ್ಪ ಕೆಲವೊಬ್ರು ನೋಡಿರಲ್ಲ ಬಿಕಾಸ್ ನಿಮ್ಮದು ವೇಕಪ್ ಟೈಮಿಂಗೇ ತುಂಬ ಬೇಗ ಇರುತ್ತೆ, 8:30 9 o'clock ಇರುತ್ತೆ. ಓಕೆ, so just observe the natural phenomena around us. So this makes very joyful because we don't know the reason about the what happened in around us. So formation of rainbow. So rainbow formation ಅಲ್ಲಿ 3 steps ಇರುತ್ತೆ. ಸೊ ಪ್ರೈಮರಿ ರೈನ್ಬೋ, ಸೆಕೆಂಡರಿ ರೈನ್ಬೋ ಆ್ಯಂಡ್ ಥರ್ಷರಿ ರೈನ್ಬೋ ಅಂತ ಇರುತ್ತೆ. ಸೊ ವೈ ಆಲ್ ದಿಸ್ ಹ್ಯಾಪನ್ಸ್? ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಫಿಸಿಕ್ಸ್ ಯು ವಿಲ್ ಗೆಟ್ the answer for those type of question. This make a very exciting. Okay, so applying laws of physics for a practical purpose. ಈಗ ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಪರ್ಪಸ್ ಅಂತ ಹೇಳಿದ್ರೆ, ಸೊ ಯು ವಿಲ್ ಗೆಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರಿಕ್ ಮೋಟಾರ್ ಆ್ಯಂಡ್ ಜನರೇಟರ್, ಇದೆಲ್ಲ ಫ್ಯಾರಡೇಸ್ ಲಾಸ್. ಅದನ್ನು ಪ್ರಾಕ್ಟಿಕಲಿ ಯೂಸ್ ಮಾಡ್ಕೊತಿದ್ದೀವಿ ನಾವು. ಸೊ ಪ್ರಾಕ್ಟಿಕಲಿ ಯೂಸ್ ಮಾಡ್ಕೊತಿರೋದ್ರಿಂದ ಸೊ ದಿಸ್ ಫಿಸಿಕ್ಸ್ ಬಿಕಮ್ ಆಬ್ವಿಯಸ್ಲಿ ಎಕ್ಸೈಟಿಂಗ್. ಓಕೆ, ಸೊ ವಿ ವಿಲ್ ಗೆಟ್ ದೀಸ್ ಟೈಪ್ ಆಫ್ ಅಂದರೆ ಈ ಥರ ಎಕ್ಸೈಟಿಂಗ್ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ದಟ್ಸ್ ವೈ ದ ಸಬ್ಜೆಕ್ಟ್ ಈಸ್ ವೆರಿ ಎಕ್ಸೈಟಿಂಗ್. ಓಕೆ, ಆ್ಯಂಡ್ next one is scope, how the physics is related to technology and society. Okay, so all physicists who have studied physics, ಅಂದರೆ ಈಗ ಸೋ ಫಾರ್ ಯಾರ್ಯಾರು ಫಿಸಿಕ್ಸ್ನ ಸ್ಟಡಿ ಮಾಡಿದ್ದಾರೆ, ಯಾರ್ಯಾರು ಫಿಸಿಸಿಸ್ಟ್ ಅಂತ ಇದ್ದಾರೆ, ಹ್ಯಾವ್ ಡನ್ ಥಿಯರಿಟಿಕಲ್ ಅನಾಲಿಸಿಸ್ ಆ್ಯಂಡ್ ಹ್ಯಾವ್ ಡನ್ ಎಕ್ಸ್ಪೆರಿಮೆಂಟಲ್ ಅನಾಲಿಸಿಸ್ ಆ್ಯಂಡ್ ಹ್ಯಾವ್ ಡನ್ come out with the same laws and principles. Okay, finally the study is developed into technology. ಕರೆಕ್ಟಾ? ಸೊ ಅವ್ರೇನೋ ಸ್ಟಡಿ ಮಾಡಿರ್ತಾರೆ, ಅದು ಟೆಕ್ನಾಲಜಿಯಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ದಟ್ ಟೆಕ್ನಾಲಜಿ ಈಸ್ ಯೂಸ್ಫುಲ್ ಫಾರ್ ಸೊಸೈಟಿ ಓನ್ಲಿ. ಕರೆಕ್ಟಾ? ಸೊ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸೊ ಸಮ್ಟೈಮ್ಸ್ ದ ಫಿಸಿಕ್ಸ್ ಕಮ್ ಫಸ್ಟ್ ಆ್ಯಂಡ್ ಟೆಕ್ನಾಲಜಿ ಕಮ್ ನೆಕ್ಸ್ಟ್. ಸಮ್ಟೈಮ್ಸ್ ದ ಟೆಕ್ನಾಲಜಿ ಕಮ್ ಫಸ್ಟ್ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ವಿ ವಿಲ್ ಲರ್ನ್ ದ ವಾಟ್ ಈಸ್ ದ ಫಿಸಿಕ್ಸ್ ಬಿಹೈಂಡ್ ದಟ್ ಟೆಕ್ನಾಲಜಿ. ಓಕೆ, ಸೊ ದ ಫಸ್ಟ್ ಒನ್ ಈಸ್ ಜಸ್ಟ್ ಇಮ್ಯಾಜಿನ್ ಹೀಟ್ ಇಂಜಿನ್. ಸೊ ನಿಮ್ಮ 10th ಸ್ಟ್ಯಾಂಡರ್ಡ್ ಇದೆಯಲ್ಲ ಹೀಟ್ ಇಂಜಿನ್, ದಟ್ ಈಸ್ ಅ ಟೆಕ್ನಾಲಜಿ. ಓಕೆ, ಸೊ ಜಸ್ಟ್ ಆ ಸ್ಟೀಮ್ ಇಂಜಿನ್ನ ಇನ್ವೆಂಟ್ ಮಾಡಿದ್ರು. ನೆಕ್ಸ್ಟು ಆ ಸ್ಟೀಮ್ ಇಂಜಿನ್ ಇಟ್ ಈಸ್ ಅ ಪಾರ್ಟ್ ಆಫ್ ಫಿಸಿಕ್ಸ್, ವಾಸ್ ಸ್ಟಡಿಡ್ ಆಸ್ ಎ ಸಬ್ಜೆಕ್ಟ್ ಇನ್ ಫಿಸಿಕ್ಸ್. Okay, that is thermodynamic. So that heat engine that is
ರೀಸನ್ ಫಾರ್ ರೆವಲ್ಯೂಷನ್ ಆಫ್ ಸೊಸೈಟಿ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಸೊ ಹೇಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಅಂತ ಹೇಳಿದ್ರೆ, ಸ್ಟೀಮ್ ಇಂಜಿನ್ನ ನೆಕ್ಸ್ಟು ಹೀಟ್ ಇಂಜಿನ್ನ ಸ್ಟೀಮ್ ಇಂಜಿನಾಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನು ಈಗ ಟ್ರೈನ್ಸಲ್ಲೆಲ್ಲ ಯೂಸ್ ಮಾಡ್ಕೊತಾರೆ. ಸೊ ದ ಟ್ರೈನ್ ಈಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ದಟ್ ಈಸ್ ಅ ಬೂಸ್ಟ್ ಆಫ್ ಎಕಾನಮಿ. ಸೊ ಎಕಾನಮಿಗೆ ಬೂಸ್ಟ್ ಆಗುತ್ತೆ. ದಟ್ ಈಸ್ ಅ ರೀಸನ್ ಫಾರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗೂಡ್ಸ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು ಬೈ ಯೂಸಿಂಗ್ ಟ್ರೈನ್ಸ್. ಸೊ ಇಟ್ ಈಸ್ ಓನ್ಲಿ ಪಾಸಿಬಲ್ ಒಂದು ಇನ್ವೆನ್ಷನ್ ಆಫ್ ಹೀಟ್ ಇಂಜಿನ್. ಇದರಿಂದನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದ್ದು. ದ ಸೊಸೈಟಿ ಪ್ರೋಗ್ರೆಸ್ಡ್ ಬಿಕಾಸ್ ಆಫ್ ದ ಫಂಡಮೆಂಟಲ್ ಸ್ಟಡಿ ಆಫ್ ಫಿಸಿಕ್ಸ್. ವಾಟ್ ಈಸ್ ದಟ್ ಫಂಡಮೆಂಟಲ್ ಸ್ಟಡಿ? ದಟ್ ಈಸ್ ಥರ್ಮೋಡೈನಮಿಕ್. ಸೊ ಅಗೈನ್ ದ ನೆಕ್ಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಎಕ್ಸ್ರೇ. ಎಕ್ಸ್ರೇ ಇಟ್ ಈಸ್ ಅ ಪಾರ್ಟ್ ಆಫ್ ಫಿಸಿಕ್ಸ್. ಹೋಪ್ ಯು. ಸೊ ಹೌದಾ, ಎಕ್ಸ್ರೇ ಇಸ್ ಎ ಪಾರ್ಟ್ ಆಫ್ ಫಿಸಿಕ್ಸ್ ಆ್ಯಂಡ್ ಇಟ್ ಈಸ್ ಎ ಟೆಕ್ನಾಲಜಿ ಆ್ಯಂಡ್ ಇಟ್ ಈಸ್ ಪ್ಯೂರ್ಲಿ ಯೂಸ್ಡ್ ಫಾರ್ ದ ಸೇಕ್ ಆಫ್ ಸೊಸೈಟಿ. ಕರೆಕ್ಟಾ? ಸೊ ಈಗ ನಿಮ್ಮ ಕೈ ಫ್ರ್ಯಾಕ್ಚರ್ ಆಯಿತು. ಸೊ ಯು ಗೋ ಆ್ಯಂಡ್ ಗೆಟ್ ದ ಎಕ್ಸ್ರೇ ಆ್ಯಂಡ್ ನಿಮಗೆ ಅದನ್ನು ರಿಪೇರ್ ಅಂದರೆ ಸರಿ ಮಾಡಿಸ್ಕೊಳ್ಳೋದಕ್ಕೆ ಎಕ್ಸ್ರೇ ಬೇಕೇ ಬೇಕು. ಕರೆಕ್ಟಾ? ಸೊ ಇಫ್ ಸಪೋಸ್ ಏನಾದರೂ ಕಾಫ್ ಆಯಿತು, ಅದು ಕಡಿಮೆನೇ ಆಗ್ತಿಲ್ಲ. ಸೊ ಗೋ ಆ್ಯಂಡ್ ಗೆಟ್ ದ ಎಕ್ಸ್ಟ್ರಾ ಆಫ್ ಯುವರ್ ಲಂಗ್ ಸಿಸ್ಟಮ್. ಕರೆಕ್ಟಾ? ಸೊ ಎಕ್ಸ್ರೇ ಇಟ್ ಇಸ್ a basically concept of physics and it is modified as a technology and that technology is used by the society. So this is how the physics, technology and society are interrelated. And one more example I will give, that is silicon. So silicon, it is a purely semiconductor concept. So what is semiconductor? ಅದು ನಿಮಗೆ ಸೆಕೆಂಡ್ PUC ನಲ್ಲಿ ಬರುತ್ತೆ. ಸೊ ಇಟ್ ಕಂಡಕ್ಟ್ಸ್ ಸ್ಮಾಲ್ ಅಮೌಂಟಲ್ಲಿ ಎಲೆಕ್ಟ್ರಿಸಿಟಿ, ಅಂದರೆ ಸರ್ಟನ್ ಕಂಡೀಷನಲ್ಲಿ ಮಾತ್ರ ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ. ಸೊ ಸೆಮಿ ಕಂಡಕ್ಟರ್ ಚಿಪ್ಸ್ ಅಂತ ಮಾಡಿದ್ರು. ಸೊ ಫಸ್ಟ್ ನೀವು ಯೂಶ್ವಲಿ ನೋಡಿದರೆ ಇನಿಷಿಯಲ್ ಡೇಸಲ್ಲಿ ಕಂಪ್ಯೂಟರ್ಸ್ ಎಲ್ಲ ತುಂಬ ದೊಡ್ಡದಿರ್ತಿತ್ತು. ವಿ ಕಾಂಟ್ ಈಸಿಲಿ ಪೋರ್ಟಬಲ್. ಸೊ ಪೋರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಬಿಕಾಸ್ ಅಲ್ಲಿ ಸ್ಟೋರಿಂಗ್ ಡಿವೈಸಸ್ ಇರ್ತಿರ್ಲಿಲ್ಲ. ಸೊ ಆಫ್ಟರ್ ಇನ್ವೆನ್ಷನ್ ಆಫ್ ಸಿಲಿಕಾನ್ ಆರ್ ಸೆಮಿ ಕಂಡಕ್ಟರ್ ಚಿಪ್ಸ್, ಸ್ಮಾಲ್ ಚಿಪ್ಸಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಕಲೆಕ್ಟ್ ಮಾಡ್ಬೋದು. ಸೊ ಈಗ ನೀವು ನೋಡಿರ್ತೀರಲ್ಲ ಮೆಮೊರಿ ಕಾರ್ಡ್, ಇಟ್ ಈಸ್ ಬೇಸ್ಡ್ ಆನ್ ಸಿಲಿಕಾನ್ ಚಿಪ್ಸ್. ಓಕೆ, ಸೊ ಅದು ಮಾಡಿರೋದು ಸಿಲಿಕಾನ್ ಚಿಪ್ಸಿಂದ. ಆ ಓನ್ಲಿ ಸ್ಮಾಲ್ ಒಂದು ಚಿಕ್ಕ ಇರುತ್ತೆ ಅದು ಮೆಮೊರಿ ಚಿಪ್. ಅದರಲ್ಲಿ ಏನು ಮಾಡಿರ್ತಾರೆ, 6 GB ಡೇಟಾ ಅಥವಾ 64 GB ಡೇಟಾನ ಸೇವ್ ಮಾಡ್ಬೋದು. ಓಕೆ, ಸೊ ದಟ್ಸ್ ವೈ ದ ಮೊಬೈಲ್ ಫೋನ್ಸ್ ಆರ್ ಸ್ಮಾರ್ಟ್. ಇಷ್ಟು ಚಿಕ್ಕದೇ ಇದೆ, ಇಲ್ಲ ದೊಡ್ಡದಿದ್ರೆ ನೀವು ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಓಕೆ, ಸೊ ಆ್ಯಂಡ್ ಆಲ್ಸೋ ಈಗ ಕಂಪ್ಯೂಟರ್ಸ್ ಆಲ್ಸೋ ವೆರಿ ಸ್ಮಾರ್ಟ್ ಕಂಪ್ಯೂಟರ್ಸ್ ಬಂದಿದೆ, laptops. So we can carry wherever you go. Okay, so this computer revolution is because of the silicon is a concept of physics and then it become to technology. This technology is used by the society. Okay, so this is how this physics and society and technology are interrelated. So I will give some list of what is the link between technology and physics. So steam engine, ಅದು steam engine ಯಾವ ಟೆಕ್ನಾಲಜಿ ಅಂತ ಹೇಳಿದ್ರೆ, ಅಂದರೆ ಪ್ರಿನ್ಸಿಪಲ್ ಬಿಹೈಂಡ್ ದ ಸ್ಟೀಮ್ ಇಂಜಿನ್. ಸ್ಟೀಮ್ ಇಂಜಿನ್ ಇಸ್ ಎ ಟೆಕ್ನಾಲಜಿ. ಸೊ ವಾಟ್ ಈಸ್ ದ ಫಿಸಿಕ್ಸ್ ಬಿಹೈಂಡ್ ದಿಸ್ ಸ್ಟೀಮ್ ಇಂಜಿನ್? ದಟ್ ಈಸ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನೆಕ್ಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್, ದ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್, ಇಟ್ ಈಸ್ ದ ಫಿಸಿಕ್ಸ್ ಬಿಹೈಂಡ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ನೆಕ್ಸ್ಟ್ ರೇಡಿಯೋ ಅಂಡ್ ಟೆಲಿವಿಷನ್, ದೀಸ್ ಆರ್ ದ ಟೆಕ್ನಾಲಜಿ. ಸೊ what is the physics behind that? ಸೊ ಪ್ರೊಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಕಂಪ್ಯೂಟರ್ ಅಂತ ಹೇಳಿದ್ರೆ ಲಾಜಿಕ್ ಗೇಟ್, ದಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದ ಕಂಪ್ಯೂಟರ್. ಲೇಸರ್ಸ್, ಸೊ ಲೇಸರ್ಸ್ ಅಂತ ಹೇಳಿದ್ರೆ ಲೈಟ್ ಆಂಪ್ಲಿಫೈಡ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್, ದಿಸ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದ ಲೇಸರ್. ಸೊ ಲೇಸರ್ ಇಸ್ ಅ ಟೆಕ್ನಾಲಜಿ. ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊತಾರೆ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ಗೆ. ಸೊ ದೀಸ್ ಆರ್ ದ ಟೆಕ್ನಾಲಜಿ ಆ್ಯಂಡ್ ದಿಸ್ ಇಸ್ ದ ಲಿಂಕ್ ಬಿಟ್ವೀನ್ ಫಿಸಿಕ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ದೀಸ್ ಟೆಕ್ನಾಲಜೀಸ್ ಆರ್ ಯೂಸ್ಡ್ ಬೈ ಸೊಸೈಟಿ. ಓಕೆ, ಸೊ ಐ ವಿಲ್ ಗಿವ್ ಸಮ್ list of physicists and their contributions and their countries. So sometimes ನಿಮಗೆ 1 ಮಾರ್ಕಿಗೆ ಕೇಳ್ತಾರೆ, ಹೂ ಇಸ್ ದ ಫೌಂಡರ್ ಆಫ್ ಎಕ್ಸ್ರೇ? WK ರೋಡ್ಜನ್. ಸೊ ಹೂ ಇಸ್ ದ ಫೌಂಡರ್ ಆಫ್ ಎಲೆಕ್ಟ್ರಾನ್? JJ ಥಾಮ್ಸನ್. ಸೊ ಇದನ್ನೆಲ್ಲ ನೀವು ಲಿಸ್ಟ್ ಮಾಡಿ ನನಗೆ ಸೆಂಡ್ ಮಾಡಬೇಕು. ಓಕೆನಾ? ಸೊ ವಿಡಿಯೋನ ಪಾಸ್ ಮಾಡಿ, ಅಥವಾ ನಾನು ಇನಿಷಿಯಲ್ ಡೇಸಲ್ಲಿ ಸೆಂಡ್ ಮಾಡಿದ್ದೆ. ಐ ಥಿಂಕ್ ಇನಿಷಿಯಲ್ ಡೇಸಲ್ಲಿ ಫಸ್ಟ್ ಚಾಪ್ಟರ್ದು PDF ಸೆಂಡ್ ಮಾಡಿದ್ದೀನಿ. ಬೇಕಾದರೆ ಇನ್ನೊಂದು ಸಲ ಸೆಂಡ್ ಮಾಡ್ತೀನಿ. ಸೊ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸೊ ಗೊತ್ತಾಗಲಿಲ್ವಾ, ವಿಡಿಯೋನ ಪಾಸ್ ಮಾಡಿ. ಸೊ ಇನ್ ಕೇಸ್ ಏನಾದರೂ ವಿಡಿಯೋ ಬ್ಲರ್ ಇದ್ದರೆ, ಸೊ ನಿಮ್ಮ ವಿಡಿಯೋ ರೈಟ್ ಕಾರ್ನರಲ್ಲಿ 3 ಡಾಟ್ಸ್ ಇದೆ. ಆ 3 ಡಾಟ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಯು ಗೆಟ್ ಮೆನಿ ಆಪ್ಷನ್ಸ್. ಅಲ್ಲಿ ಕ್ವಾಲಿಟಿ ಅಂತ ಇರುತ್ತೆ, ಆ ಕ್ವಾಲಿಟಿ ಮೇಲೆ ಟ್ಯಾಪ್ ಮಾಡಿ. ಸೊ ಅಟ್ ದ ಎಂಡ್ ಯು ಗೆಟ್ 480p ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನಲ್ಲಿ ಇಟ್ಕೊಂಡು ನೋಡಿ, ವಿಡಿಯೋ ಕ್ಲಿಯರಾಗಿ ಕಾಣಿಸುತ್ತೆ. ನಾಟ್ ಓನ್ಲಿ ಫಿಸಿಕ್ಸ್, ಎಲ್ಲ ಸಬ್ಜೆಕ್ಟಿಗೂ ಅಷ್ಟೇ. ವಿಡಿಯೋ ಏನಾದರೂ ಬ್ಲರ್ ಇದ್ದರೆ
ಸೊ ಟ್ಯಾಪ್ ಆನ್ ರೈಟ್ ಕಾರ್ನರ್ ಆಫ್ ಯುವರ್ ವಿಡಿಯೋ. ಸೊ ರೈಟ್ ಕಾರ್ನರಲ್ಲಿ 3 ಡಾಟ್ಸ್ ಇರುತ್ತೆ. ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದ್ಸಲ ಟಚ್ ಮಾಡಿದ್ರೆ ನೀವು ವಿಡಿಯೋ ಪ್ಲೇ ಆಗಬೇಕಾದ್ರೆ ನಿಮಗೆ 3 ಡಾಟ್ ಕಾಣಿಸುತ್ತೆ. ಅಂದರೆ ನಿಮ್ಮ ಮೊಬೈಲ್ದು ಕಾರ್ನರಲ್ಲಿ 3 ಡಾಟ್ ಕಾಣುತ್ತೆ. ಆ 3 ಡಾಟ್ ಮೇಲೆ ಟ್ಯಾಪ್ ಮಾಡಿ. ಸೊ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಕ್ವಾಲಿಟಿಗೆ ಹೋಗ್ಬಿಟ್ಟು 480 ಇಟ್ಕೊಂಡು ನೋಡಿ. ಓಕೆ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ, ಸೊ ಒಂದ್ಸಲ ರೀಕ್ಯಾಪ್ ಮಾಡೋಣ ವಾಟ್ ವಿ ಹ್ಯಾವ್ ಸ್ಟಡಿಡ್ ಸೋ ಫಾರ್ ಅಂತ.